ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಸಿಯಾದ ಒಂದು ಚಿಕನ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಸೂಪರ್ ಆಗುತ್ತೆ. ಇಲ್ಲಿ ನಾನು 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ. ನಿಮಗೆ ಮೀಡಿಯಮ್ ಸೈಜ್ ಬೇಕಿದ್ದರೂ ನೀವು ತೊಗೊಳ್ಬೋದು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಇಡಬೇಕಂತ ಏನಿಲ್ಲ. ಮಸಾಲೆ ಎಲ್ಲ ರೆಡಿ ಆಗೋ ತನಕ ಇದನ್ನು ನೀವು ಮ್ಯಾರಿನೇಟ್ ಮಾಡಿ ಈ ರೀತಿ ಇಟ್ಟರೆ ಸಾಕು, ಬೇರೆ ಏನು ಇದಕ್ಕೆ ಹಾಕಬೇಕಂತ ಇಲ್ಲ. ಓಕೆ, ಮಸಾಲದಲ್ಲಿ ಇಲ್ಲಿ ಕೊತ್ತಂಬರಿ ಸೊಪ್ಪು ನೋಡಿ, ಕರೆಕ್ಟಾಗಿ ನನ್ನ ಮುಷ್ಟಿಯಲ್ಲಿ 1 ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಹಾಗೂ ಪುದೀನ ಸೊಪ್ಪು ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ, ಹಾಗೂ 2 ದೊಡ್ಡ ನೀರುಳ್ಳಿ. ಇಷ್ಟನ್ನು ಫಸ್ಟಿಗೆ ಗ್ರೈಂಡ್ ಮಾಡ್ತೀನಿ, ಯಾಕೆಂದರೆ ಇಲ್ಲಿ ಫುಲ್ ಆಗಿದಲ್ವ, ಹಾಗಾಗಿ. ಆಮೇಲೆ ಖಾರಕ್ಕನುಗುಣವಾಗಿ ನಾನು ಗ್ರೀನ್ ಚಿಲ್ಲಿಸ್ ಹಾಕಿ ನೋಡಿ ಈ ರೀತಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಇನ್ನೊಂದು ಸೈಡ್ ನಾನು ಬಟರನ್ನು ಹಾಕ್ತಾ ಇದ್ದೀನಿ. ಬಟರ್ ಅಥವಾ ತುಪ್ಪ ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಎಣ್ಣೆ ಕೂಡ ಆಗುತ್ತೆ. 1 ಚಮಚದಷ್ಟು ಬಟರನ್ನು ಹಾಕಿದ್ದೀನಿ. ಮತ್ತೊಮ್ಮೆ ಬೇಕಿದ್ರೆ ಸ್ವಲ್ಪ ನಾನು ಆಯಿಲ್ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಸ್ವಲ್ಪ 1/4 ಸ್ಪೂನಷ್ಟು ಬಡಿಶೇಪ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಹಾಗೂ ಗರಂ ಮಸಾಲ ಪೌಡರ್ 1/4 ಸ್ಪೂನಷ್ಟು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಎಲ್ಲವನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಓಕೆ, ಒಳ್ಳೆ ರೀತಿ ಇದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಮಸಾಲ ಇವಾಗ ಫ್ರೈ ಆಗಿದ್ದೆ, ನಾವು ಗ್ರೈಂಡ್ ಮಾಡಿದ ಗ್ರೈಂಡ್ ಮಸಾಲ ಇತ್ತು ನೋಡಿ, ಅದನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಫ್ರೈ ಆಗಲಿಕ್ಕೆ ಉಂಟು. ಆಯಿಲೆಲ್ಲ ಕರೆಕ್ಟಾಗಿ ಮೇಲೆ ಬರೋ ತನಕ ನೋಡಿ ಇದನ್ನು ಫ್ರೈ ಮಾಡಬೇಕು. ಕಲರೆಲ್ಲ ಚೇಂಜ್ ಆಗೋ ತನಕ ಕರೆಕ್ಟಾಗಿ ಫ್ರೈ ಮಾಡಿ. ನೋಡಿ ಇವಾಗ ಒಳ್ಳೆ ರೀತಿದು ಫ್ರೈ ಆಗಿದೆ, ನೋಡ್ಬೋದು ನೀವು. ಈ ರೀತಿ ಆದಮೇಲೆ ಇದಕ್ಕೆ 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದರೊಂದಿಗೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಹಾಕಿದ್ದೀನಿ. ಓಕೆ, ಚೆನ್ನಾಗಿದನ್ನು ಮಿಕ್ಸ್ ಮಾಡಿ. ಇವಾಗ ಮತ್ತೊಮ್ಮೆ ಸೇಮ್ ಅದೇ ರೀತಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಒಳ್ಳೆ ರೀತಿ ಮಸಾಲೆ ಫ್ರೈ ಆದಮೇಲೆ ಚಿಕನನ್ನು ನಾವಿಲ್ಲಿ ಆ್ಯಡ್ ಮಾಡೋಣ. ಓಕೆ, ಚೆನ್ನಾಗಿದನ್ನು ಮಿಕ್ಸ್ ಮಾಡಿ. ಉಪ್ಪೆಲ್ಲ ಚಿಕನಿಗೆ ಹಾಕಿದ್ವಿ, ಆದರೂ ಸ್ವಲ್ಪ ಉಪ್ಪು ಸೇರಿಸಬೇಕಾಗುತ್ತೆ, ಯಾಕೆಂದರೆ ಚಿಕನಿಗೆ ಎಷ್ಟು ಬೇಕು ನೋಡಿ ಅಷ್ಟೇ ಹಾಕಿದ್ವಿ ಅಲ್ವಾ. ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಮುಚ್ಚಿಡಿ, ಅಥವಾ ಆಮೇಲೆ ಕೂಡ ನೀವು ಬೇಕಿದ್ರೆ ನೋಡ್ಬೋದು, ಉಪ್ಪು ನೋಡಿ ಸೇರಿಸ್ಬೋದು. ಓಕೆ, ನೋಡಿ ಇವಾಗ ಚೆನ್ನಾಗಿ ನೀರು ಬಿಟ್ಟಿದೆ, ನೋಡ್ಬೋದು ನೀವು. ಇನ್ನು ಕೂಡ ಇದು ಸ್ವಲ್ಪ ಡ್ರೈ ಆಗಬೇಕು. ಹಾಗಾಗಿ ನಾನೇನು ಮಾಡ್ತೀನಿ, ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಹಾಗೇ ಬಿಡ್ತೀನಿ. ಓಕೆ, ಇವಾಗ ನೋಡೋಣ. ವಾವ್, ನೋಡಿ ಆಯಿಲೆಲ್ಲ ಯಾವ ರೀತಿ ಸೈಡಲ್ಲಿ ಬಿಟ್ಟಿದೆ ಅಂತ ಹೇಳಿ. ಚಿಕನ್ ಕೂಡ ನೋಡ್ಬೋದು ಪರ್ಫೆಕ್ಟಾಗಿ ಬೆಂದಿದೆ ಇವಾಗ. ಓಕೆ, ಇವಾಗ ಇದು ರೆಡಿಯಾಗಿದೆ ನೋಡಿ. ಇದಕ್ಕಿಂತ ಡ್ರೈ ಬೇಕಿದ್ರೂ ನೀವು ಮಾಡ್ಬೋದು, ಆದರೆ ಈ ಗ್ರೇವಿ ಉಂಟು ನೋಡಿ ತುಂಬ ಅಂದರೆ ತುಂಬ ಸೂಪರ್ ಆಗುತ್ತೆ. ಲಾಸ್ಟಿಗೆ ಇದಕ್ಕೆ ಫ್ರೈ ಮಾಡಿದ ಕಸೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ ಹಾಗೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು, ನಾನಿಲ್ಲಿ ಹಾಕ್ತಾ ಇಲ್ಲ. ಜಸ್ಟ್ ನೀವೊಮ್ಮೆ ಈ ಚಿಕನನ್ನು ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಬೇಳೆ ಸಾರೊಂದಿಗೆ ಅಥವಾ ಏನಾದರೂ ಬೇರೆ ಸಾರಿದೆ, ಟೊಮೆಟೊ ಸಾರೆಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ವಾವ್, ತುಂಬ ಟೇಸ್ಟಿಯಾಗಿದೆ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಓಕೆ, ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.